ಬೆಂಗಳೂರಿನ ಜೆಪಿ ನಗರದ ಜಯಪ್ರಕಾಶ್ ನಾರಾಯಣ ಕ್ರೀಡಾಂಗಣದಲ್ಲಿ ಗೋಯಿಂಗ್ ಟು ಸ್ಕೂಲ್ ಸಂಸ್ಥೆ ಆಯೋಜಿಸಿದ ದಿ ಮ್ಯಾಚ್ ಡೇ 2026 ಕಾರ್ಯಕ್ರಮದಲ್ಲಿ 2000ಕ್ಕೂ ಹೆಚ್ಚು ಸರ್ಕಾರಿ ಶಾಲಾ ವಿದ್ಯಾರ್ಥಿನಿಯರು ಫುಟ್ಬಾಲ್ ಮತ್ತು ಕೋಡಿಂಗ್ ಅನ್ನು ಕಲಿಯಲಾಗಿದೆ. ವರಕಲ್ ಮತ್ತು ಬಿಟಿ ಗ್ರೂಪ್ನ ಸಂಸ್ಥೆಗಳು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಈ ಒಂದು ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಸುಮಾರು ನಗರದ 22 ಶಾಲೆಗಳ ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಂಡಿದ್ರು. ಅಷ್ಟೇ ಅಲ್ಲದೆ ಕಲಿಕೆಯ ಜೊತೆಗೆ ಫುಟ್ಬಾಲ್ ಆಟವನ್ನು ಕೂಡ ಆಡಿದ್ರು. ಎಲ್ಲದಕ್ಕಿಂತ ಮುಖ್ಯವಾಗಿ ಬೆಂಗಳೂರು FC ಕ್ಲಬ್ ಅಂದ್ರೆ BFC ಕೂಡ ಇದಕ್ಕೆ ಕೈ ಜೋಡಿಸಿತ್ತು. ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಕೃತಕ ಬುದ್ಧಿಮತ್ತೆ ಬಳಸಿ ಕ್ಯಾಲ್ಕುಲೇಟರ್ ಮಾಡೋದನ್ನ ಕಲಿತಿದ್ದಾರೆ. ಫುಟ್ಬಾಲ್ ಕಿಕ್ ಮಾಡುತ್ತಾ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಂಡಿದ್ದಾರೆ. ಮೈದಾನದಲ್ಲಿ ಒಟ್ಟು 9 ಕೋಡಿಂಗ್ ಟೆಂಟ್ಗಳನ್ನು ಹಾಕಲಾಗಿತ್ತು. ಹವಾಮಾನ ಬದಲಾವಣೆಯಂತಹ ಜಾಗತಿಕ ಸಮಸ್ಯೆಗಳಿಗೆ ತಂತ್ರಜ್ಞಾನದ ಮೂಲಕ ಹೇಗೆ ಪರಿಹಾರ ಕಂಡುಕೊಳ್ಳಬಹುದು ಎಂಬುದನ್ನು ಇದರಲ್ಲಿ ಕಲಿಯಲಾಯಿತು. ಅಷ್ಟೇ ಅಲ್ಲದೆ ಇದೇ ಕಾರ್ಯಕ್ರಮದಲ್ಲಿ ಝೀರೋ ಪ್ಲಾಸ್ಟಿಕ್, ಪರಿಸರ ಸ್ನೇಹಿ ಎಲೆಗಳ ತಟ್ಟೆಯಲ್ಲಿ ಊಟ ಸವಿಯುತ್ತಾ ಮಕ್ಕಳು ಗ್ರೀನ್ ಜಾಬ್ಸ್ ಬಗ್ಗೆ ಮಾಹಿತಿ ಪಡೆದುಕೊಂಡ್ರು. ಡಿಜಿಟಲ್ ಅನ್ನ ಆದಷ್ಟು ಕಲಿತುಕೊಳ್ಳುವುದೇ ಈ ಒಂದು ಯೋಜನೆಯ ಗುರಿಯಾಗಿತ್ತು. ಇನ್ನು ಗೋಯಿಂಗ್ ಟು ಸ್ಕೂಲ್ CEO ಲೀಸಾ ಹೆಡ್ಲಾಫ್ ಕೂಡ ಇದೇ ಕಾರ್ಯಕ್ರಮದಲ್ಲಿ ಹಾಜರಿದ್ರು. ಅಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳ ಜೊತೆ ಸೇರಿಕೊಂಡು ಮ್ಯಾಚ್ ಡೇ ಅನ್ನ ಎಂಜಾಯ್ ಮಾಡಿದ್ರು. ಬೆಂಗಳೂರು ಮತ್ತು ರಾಯಚೂರಿನಲ್ಲಿ ನಡೆಯುತ್ತಿರುವ ಈ ಒಂದು ಅಭಿಯಾನ ಮುಂದಿನ 3 ವರ್ಷಗಳಲ್ಲಿ ರಾಜ್ಯದ 5 ಗ್ರಾಮೀಣ ಜಿಲ್ಲೆಗಳಿಗೂ ವಿಸ್ತರಿಸಲಿದೆ. ಇದೆಲ್ಲ ಸಪರೇಟ್ ಅಲ್ಲ, ಏನೇನು ನಾವು ಇಲ್ಲಿ ಕಲಿತೀವಿ it will come into life as you move along. All of this experience is what you carry along, so that's why it's very important. This is a very good program for them to get exposed. What do you think about AI? Can AI predict future? So artificial intelligence can predict future is not very true. See, your future is in your own hands, right? So artificial intelligence comes secondary, real intelligence comes first. Do you agree on this? ಅಲ್ವಾ? ಫಸ್ಟ್ ನಿಮ್ಮಲ್ಲಿರ ನೈಜವಾದ ಬುದ್ಧಿವಂತಿಕೆಯಿಂದ ನೀವು ಫ್ಯೂಚರ್ನ ಮಾಡ್ಕೋಬೇಕು. AI is just to set up on the social impact, whatever better you can do, which was very redundant. ದಿನನಿತ್ಯದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಹೆಂಗೆ ಇಂಪ್ರೂವ್ ಮಾಡಬೇಕು ಅನ್ನೋದಕ್ಕೆ AI ಹೆಲ್ಪ್ ಆಗುತ್ತೆ.